ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು ಎಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಕ್ಷೇತ್ರದ ಅಮ್ಮನವರುಗಳನ್ನು ಸ್ಮರಿಸುತ್ತಾ ನಮಸ್ಕರಿಸಿ ಈ ದಿನ 70ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಅಮ್ಮನವರ ಆಶೀರ್ವಾದವು ಸದಾಕಾಲ ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳು ಎಲ್ಲರಿಗೂ ಇರಲಿ ಎಂದು ಈ ಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಅಂದು ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ಸನ್ನಿಧಿಯಲ್ಲಿ ಬಹಳ ಶ್ರದ್ಧೆ ಮತ್ತು ಭಕ್ತಿಯಿಂದ ನಮ್ಮೂರಿನ ಹಿರಿಯ ಜೀವಿಗಳು ಶ್ರೀಯುತ ಗುಂಡಪ್ಪನವರ ಕುಟುಂಬದವರು, ಶ್ರೀಯುತ ತಿಮ್ಮಪ್ಪನ ಕುಟುಂಬದವರು ಹಾಗೂ ಶ್ರೀಯುತ BM ರಾಮಸ್ವಾಮಿ ಕುಟುಂಬದವರು ಬಂದು ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಾ ಭಾಳ ಶ್ರದ್ಧೆ ಮತ್ತು ಭಕ್ತಿಪೂರ್ವಕವಾಗಿ ಪೂಜೆ ಮಾಡುತ್ತಾ ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳೆಲ್ಲರಿಗೂ ಸಹ ಅಂದಿನ ಕಾಲಕ್ಕೆ ತಮ್ಮ ಕೈಲಾದಷ್ಟು ಮಟ್ಟಿಗೆ ಪ್ರಸಾದ ವಿನಿಯೋಗವನ್ನು ಮಾಡುತ್ತಾ ಬಹಳ ಸಂಘಟನಾತ್ಮಕವಾಗಿ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಸಹ ನಡೆಸಿಕೊಂಡು ಬರುತ್ತಿದ್ದರು. ಪ್ರಸ್ತುತ ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ಸನ್ನಿಧಿಯ ಆದಿಯಾಗಿ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಒಂದು ವಿಶಾಲವಾದ ಈ ಕ್ಷೇತ್ರ ಇಲ್ಲಿಯ ತನಕ ಬೆಳೆದು ಅಭಿವೃದ್ಧಿ ಹೊಂದುತ್ತಾ ಬಂದಿರುವುದು ಒಂದು ಇತಿಹಾಸವೇ ಸರಿ ಎನಿಸುತ್ತದೆ. ಅಂದು ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ಕ್ಷೇತ್ರಕ್ಕೆ ಬಂದಂತಹ ಈ ಕ್ಷೇತ್ರದ ಸಂಘಟನಾತ್ಮಕ ಪೂಜಾ ಸೇವಾಕರ್ತ ಕುಟುಂಬದ ರವರಾದ ಶ್ರೀಯುತ ಗುಂಡಪ್ಪನವರ ಮಗನಾದ ಶ್ರೀ G ರಮೇಶ್ ರವರು ಈ ಕ್ಷೇತ್ರಕ್ಕೆ ಬಂದು ಕ್ಷೇತ್ರದಲ್ಲೆಲ್ಲ ಸಂಚರಿಸಿ ಹಾಗೂ ಈ ಕ್ಷೇತ್ರದಲ್ಲಿರುವಂತಹ ಕೆಲವೊಂದು ನಾಮಫಲಕಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಭವಿಷ್ಯದ ಈ ಕ್ಷೇತ್ರದ ಕನಸು ಮತ್ತು ಕಲ್ಪನೆಗಳನ್ನು ಮನಗಂಡು ಈ ಕ್ಷೇತ್ರದಲ್ಲಿ ಇರುವಂತಹ ಶ್ರೀ ಪಿರಿಯಾಪಟ್ಟಲಮ್ಮ ದೇವಸ್ಥಾನ ಎಂಬ ನಾಮಫಲಕವನ್ನು ನೋಡಿ ನನ್ನ ಬಳಿ ಬಂದು ನೋಡು, ನಮ್ಮ ಅಜ್ಜಿ ತಾತ ಅವರುಗಳೆಲ್ಲರೂ ಸಹ ಹಾಗೂ ನಮ್ಮೂರಿನ ಹಿರಿಯರೆಲ್ಲರೂ ಸಹ ಮೂಲತಃ ಮೈಸೂರು ಸಂಸ್ಥಾನದ ಯಾವುದೋ ಒಂದು ಭಾಗದಲ್ಲಿ ವಾಸವಿದ್ದು ಸಮಯ ಸಂದರ್ಭ ಪರಿಸ್ಥಿತಿಗಳ ಅನುಸಾರವಾಗಿ ಅಲ್ಲಿಂದ ವಲಸೆ ಬಂದು ಈ ಗ್ರಾಮದಲ್ಲಿ ನೆಲೆಸಿರುತ್ತಾರೆ. ಅದಕ್ಕೆ ಸಾಕ್ಷಿಯಾಗಿ ನಮ್ಮ ಮನೆಯಲ್ಲಿರುವಂತಹ ಕತ್ತಿ ಗುರಾಣಿಗಳೇ ಸಾಕ್ಷಿ. ಆದ್ದರಿಂದ ಶ್ರೀ ಪಿರಿಯಾಪಟ್ಟಲಮ್ಮ ದೇವಸ್ಥಾನ ಎಂದು ಆಡು ಭಾಷೆಯಲ್ಲಿ ಅಂದಿನಿಂದ ಇಂದಿನವರೆಗೂ ಕೆಲವರು ಬೋಧಿಸುತ್ತಾ ಬಂದಿರುತ್ತಾರೆ. ಆದರೆ ಮೂಲತಃ ನಮ್ಮ ಅಜ್ಜಿ ಹೇಳುತ್ತಿದ್ದರು, ನಿಮಗೆ ಜ್ಞಾಪಕವಿದೆಯಾ, ಪಿರಿಯಾಪಟ್ಟಣದಮ್ಮ ದೇವಸ್ಥಾನ ಎಂದು. ಆದ್ದರಿಂದ ಈ ಕ್ಷೇತ್ರದಲ್ಲಿ ಪ್ರಾಥಮಿಕವಾಗಿ ಅಳವಡಿಸಿರುವಂತಹ ಗ್ರಾಮ್ಯ ಪದವಾದ ಶ್ರೀ ಪಿರಿಯಾಪಟ್ಟಲಮ್ಮ ದೇವಸ್ಥಾನ ಎಂಬ ನಾಮಫಲಕದ ಬದಲಾಗಿ ಶ್ರೀ ಪಿರಿಯಾಪಟ್ಟಣದಮ್ಮ ದೇವಸ್ಥಾನ ಎಂಬ ನಾಮಾಂಕೃತವನ್ನು ಈ ಕ್ಷೇತ್ರಕ್ಕೆ ಇಡು ಎಂದು ತಿಳಿಸುತ್ತಾರೆ. ಆದರೆ ನಾನು ಅನಾದಿ ಕಾಲದಿಂದ ಬಾಯಿಂದ ಬಾಯಿಗೆ ಪಟ್ಟಲಮ್ಮ ದೇವಸ್ಥಾನ, ಪಿರಿಯಾಪಟ್ಟಲಮ್ಮ ದೇವಸ್ಥಾನ ಎಂಬಿತ್ಯಾದಿಯಾಗಿ ಪಿರಿಯಾಪಟ್ಟಣದಮ್ಮ ದೇವಸ್ಥಾನ ಈ ರೀತಿ ನಾನಾ ರೀತಿಯಲ್ಲಿ ಈ ದೇವಸ್ಥಾನವನ್ನು ಹೆಸರಿಸುತ್ತಾ ಈ ದೇವಸ್ಥಾನದಲ್ಲಿ ಪೂಜೆಗೈಯುತ್ತಾ ಈ ದೇವಸ್ಥಾನದಲ್ಲಿ ಪ್ರಸಾದ ವಿನಿಯೋಗ ಮಾಡುತ್ತಾ ನಮ್ಮ ಹಿರಿಯರು ಬಂದಿರುತ್ತಾರೆ. ಆದರೆ ಯಾರೊಬ್ಬರೂ ಸಹ ಈ ಮೂಲ ನಾಮೋದಯಕ್ಕೆ ಯಾವುದೇ ರೀತಿಯ ಚರ್ಚೆಗಳು ಮತ್ತು ವಿಮರ್ಶೆಗಳನ್ನು ಮಾಡಿರುವುದಿಲ್ಲ. ಆದರೆ
ನಮ್ಮ ದೊಡ್ಡಪ್ಪನವರಾದಂತಹ ಶ್ರೀಯುತ ಗುಂಡಪ್ಪನವರ ಮಗ ಶ್ರೀಯುತ ಜಿ ರಮೇಶ್ ರವರು ಭವಿಷ್ಯದ ಈ ಕ್ಷೇತ್ರದ ಭವಿಷ್ಯದ ದೃಷ್ಟಿಯಿಂದ ನಮ್ಮ ಬಳಿ ಬಂದು ಶ್ರೀ ಪಿರಿಯ ಪಟ್ಟಣದಮ್ಮ ದೇವಸ್ಥಾನ ಎಂಬ ನಾಮಫಲಕವನ್ನು ಅಳವಡಿಸು. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು. ನಮ್ಮ ಹಿರಿಯರ ಐತಿಹ್ಯಕ್ಕೆ ಯಾವುದೇ ರೀತಿಯ ಧಕ್ಕೆ ಬರಬಾರದು ಎಂದು ನನ್ನ ಬಳಿ ತಿಳಿಸುತ್ತಾರೆ. ಆದರೆ ನಾನು ಸುಮಾರು 2 ರಿಂದ 3 ವರ್ಷಗಳ ಕಾಲ ಶ್ರೀ ಪಿರಿಯ ಪಟ್ಟಣದಮ್ಮ ದೇವಸ್ಥಾನ ಎಂಬ ನಾಮಫಲಕವನ್ನು ಅಳವಡಿಸಲು ಹಿಂದೆ ಮುಂದೆ ನೋಡುತ್ತೇನೆ. ಒಂದು ದಿನ ಸಂಕ್ರಾಂತಿ ಹಬ್ಬದ ದಿನದಂದು ನಮ್ಮ ರಮೇಶಣ್ಣನವರು ಕ್ಷೇತ್ರಕ್ಕೆ ಬಂದು ಕ್ಷೇತ್ರದಲ್ಲಿ ಪೂಜೆ ಸಲ್ಲಿಸಿ, ನಾನು ಸುಮಾರು ವರ್ಷಗಳಿಂದ ಹೇಳುತ್ತಾ ಬರುತ್ತಿದ್ದೇನೆ, ಶ್ರೀ ಪಿರಿಯ ಪಟ್ಟಣದಮ್ಮ ದೇವಸ್ಥಾನ ಎಂಬ ನಾಮಫಲಕದ ಬದಲಾಗಿ ನಮ್ಮ ಹಿರಿಯರು ಉಚ್ಚರಿಸುತ್ತಿದ್ದಂತಹ ಶ್ರೀ ಪಿರಿಯ ಪಟ್ಟಣದಮ್ಮ ದೇವಸ್ಥಾನ ಎಂಬ ನಾಮಫಲಕವನ್ನು ಅಳವಡಿಸು ಎಂದು. ಆದರೆ ನೀನು ಇದುವರೆಗೂ ಸಹ ಈ ನಾಮಫಲಕವನ್ನು ಬದಲಾಯಿಸಿರುವುದಿಲ್ಲ ಎಂದು ನನ್ನ ಬಳಿ ತಿಳಿಸುತ್ತಾರೆ. ಅಣ್ಣ, ಪೂಜೆ ಮುಗಿದ ನಂತರ ಮುಂಬರುವ ದಿನಗಳಲ್ಲಿ ಬದಲಾಯಿಸುತ್ತೇನೆಂದು ತಿಳಿಸುತ್ತಾನೆ. ಆಗ ನಾನು ಒಂದು ದಿನ ನಮ್ಮ ಮನೆಯ ಹತ್ತಿರ ಇರುವಾಗ ನಮ್ಮ ಶ್ರೀಯುತ ಜಿ ರಮೇಶ್ ರವರ ಧರ್ಮಪತ್ನಿ ಶ್ರೀಮತಿ ವಸಂತ ರಮೇಶ್ ರವರು ನನ್ನ ಬಳಿ ಬಂದು, ಸತಿ, ನಿಮ್ಮಣ್ಣು ನಿನ್ನ ಮೇಲೆ ಬಹಳ ಬೇಜಾರು ಮಾಡಿಕೊಳ್ಳುತ್ತಿದ್ದಾರಪ್ಪ. ಸುಮಾರು ವರ್ಷಗಳಿಂದ ಹೇಳುತ್ತಲೇ ಬರುತ್ತಿದ್ದಾರೆ. ಈ ಕ್ಷೇತ್ರದ ಭವಿಷ್ಯದ ಹಿತದೃಷ್ಟಿಯಿಂದ ನೀನು ಅವರು ಹೇಳಿದಂತೆ ಶ್ರೀ ಪಿರಿಯ ಪಟ್ಟಣದಮ್ಮ ದೇವಸ್ಥಾನ ಎಂಬ ನಾಮಫಲಕವನ್ನು ಅಳವಡಿಸಬೇಕಂತೆ. ಅವರು ತುಂಬ ಯೋಚಿಸುತ್ತಾ ಇರುತ್ತಾರೆ. ನನ್ನ ಮಾತನ್ನು ಈತ ಕೇಳುತ್ತಿಲ್ಲ ಎಂದು ಯಾವಾಗಲೂ ಸಹ ನನ್ನ ಬಳಿ ಹೇಳುತ್ತಿರುತ್ತಾರೆ ಎಂದು ನನ್ನ ಬಳಿ ತಿಳಿಸುತ್ತಾರೆ. ಆಗ ನಾನು ಸ್ವಲ್ಪ ದೀರ್ಘವಾಗಿ ಆಲೋಚಿಸಿ, ಹೌದು, ನನಗಿಂತ ಹಿರಿಯರು, ನಮ್ಮ ಜೀವನದ ಮಾರ್ಗದರ್ಶಕರು, ಈ ಕುಟುಂಬದ ಅಂದಿನ ಕಾಲದ ಅನಕ್ಷರಸ್ಥ ಕುಟುಂಬದಿಂದ ಅಕ್ಷರಸ್ಥ ಕುಟುಂಬದ ಕಡೆಗೆ ನಮ್ಮ ಯುವ ಪೀಳಿಗೆಯನ್ನು ಹಾಗೂ ಒಟ್ಟು ಕುಟುಂಬದವನ್ನು ಹಾಗೂ ಈ ಸಮುದಾಯದ ದಿಕ್ಕನ್ನು ಬದಲಾಯಿಸಿದಂತಹ ವ್ಯಕ್ತಿ ಶ್ರೀಯುತ ಜಿ ರಮೇಶ್ ರವರು. ಅಂದಿನ ಕಾಲಕ್ಕೆ ಸಾಕಷ್ಟು ವಿದ್ಯಾಭ್ಯಾಸವನ್ನು ಮಾಡಿ ನಮ್ಮ ಗ್ರಾಮಕ್ಕೆ ಹಾಗೂ ನಮ್ಮ ಕುಟುಂಬ ವರ್ಗದವರಿಗೆ ಮಾರ್ಗದರ್ಶಕರಾಗಿದ್ದಂಥವರು. ಹೌದು, ನಮ್ಮ ಅಣ್ಣನವರ ಮಾತನ್ನು ನಾವು ಕೇಳಲೇಬೇಕೆಂದು ತೀರ್ಮಾನಿಸಿ, ಆದರೂ ಸಹ ಈ ಕ್ಷೇತ್ರದ ಹೆಸರನ್ನು ಏಕಾಏಕಿ ಬದಲಾಯಿಸಿದಲ್ಲಿ ಮುಂದೆ ಆಗುವ ಈ ಕ್ಷೇತ್ರದ ಅಮ್ಮನವರ ಒಂದು ಕೆಂಗಣ್ಣಿಗೆ ಗುರಿಯಾಗುವವರು ಯಾರು ಎಂದು ತೀರ್ಮಾನಿಸುತ್ತೇನೆ. ಆದರೂ ಸಹ ನಮ್ಮ ಅಣ್ಣನವರು ಹೇಳಿದ ಹಾಗೆ ಶ್ರೀಯುತ ನೋಡೋಣ ಎಂದು ನಿರ್ಧರಿಸಿ ನಾನು ಅಂದು ಶ್ರೀಯುತ ಜಾಫರ್ ಅರಕೆರೆ ರಸ್ತೆಯಲ್ಲಿ ಅಂಗಡಿಯನ್ನು ಇಟ್ಟುಕೊಂಡಿರುತ್ತಾರೆ. ಅವರ ಬಳಿ ಹೋಗಿ ನಾನು ನನಗೆ ಶ್ರೀ ಪಿರಿಯ ಪಟ್ಟಣದಮ್ಮ ಸನ್ನಿಧಿ ಎಂದು ಒಂದು ನಾಮಫಲಕ ಬೇಕೆಂದು ಕೇಳಿಕೊಳ್ಳುತ್ತೇನೆ. ಆಗ ಮತ್ತೊಮ್ಮೆ ನಮ್ಮ ರಮೇಶಣ್ಣನವರು ನನ್ನ ಬಳಿ ಬಂದು, ನೋಡು, ದೇವಸ್ಥಾನದಲ್ಲಿ ಪೂಜಾ ಸಂದರ್ಭದಲ್ಲಿ ಹೇಳುತ್ತಿದ್ದೇನೆ, ನೀನು ಎಷ್ಟು ಬಾರಿ ಹೇಳಿದರೂ ನೀನು ಕೇಳುತ್ತಿಲ್ಲ. ಕೊನೆ ಪಕ್ಷ ದೇವಸ್ಥಾನಕ್ಕೆ, ಈ ಕ್ಷೇತ್ರಕ್ಕೆ ಪಿರಿಯ ಪಟ್ಟಣದಮ್ಮ ದೇವಸ್ಥಾನ ಎಂದು ಹಿಡಿದಿದ್ದರೂ ಪರವಾಗಿಲ್ಲ, ನೀನು ಶ್ರೀ ಪಿರಿಯ ಪಟ್ಟಣದಮ್ಮ ಸನ್ನಿಧಿ ಎಂದು ಈ ಮೂಲ ದೇವಸ್ಥಾನಕ್ಕೆ ಒಂದು ನಾಮಫಲಕವನ್ನು ತೆಗೆದುಕೊಂಡು ಬಂದು ಹಾಕು ಎಂದು ತಿಳಿಸುತ್ತಾರೆ. ಆ ಸುಸಂದರ್ಭದಲ್ಲಿ ನಾನು ಸುಮಾರು 2-3 ವರ್ಷಗಳ ಕಾಲ ನಮ್ಮ ಅಣ್ಣನವರು ನನಗೆ ಹೇಳಿ ಅವರು ಸಾಕಾಗಿ ಹೋಗಿದ್ದಾರೆ. ಆದರೆ ನಾನು ಈಗ ಬಹಳ ಒಂದು ಮಹತ್ವವಾದ ಒಂದು ಕಾಲಘಟ್ಟಕ್ಕೆ ಬಂದು ತಲುಪಿರುತ್ತೇನೆ. ನಾನು ಈಗ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲೇಬೇಕೆಂದು ನಿರ್ಧರಿಸಿ ಯೂಟ್ಯೂಬ್ ಚಾನಲ್ಗಳಲ್ಲಿ ನಾನು ಸಾಕಷ್ಟು ಸರ್ಚ್ ಮಾಡಿರುತ್ತೇನೆ. ಆಗ ಎಲ್ಲ ಕಡೆ ಪಟಾಲಮ್ಮ ದೇವಸ್ಥಾನ ಎಂಬ ಪಿರಿಯ ಪಟ್ಟಣದಮ್ಮ ದೇವಸ್ಥಾನ ಎಂಬ ಎಂಬಿತ್ಯಾದಿಯಾಗಿ ದೇವಸ್ಥಾನಗಳ ನಾಮಫಲಕ ಹಾಗೂ ದೇವಸ್ಥಾನಗಳನ್ನು ನೋಡಿರುತ್ತೇನೆ. ಆದರೆ ಎಲ್ಲಿಯೂ ಸಹ
ಪಿರಿಯ ಪಟಾಲಮ್ಮ ದೇವಸ್ಥಾನ ಎಂಬ ಕ್ಷೇತ್ರ ಅಥವಾ ದೇವಸ್ಥಾನ ಯೂಟ್ಯೂಬ್ನಲ್ಲಿ ಸರ್ಚ್ ಆಗಿರುವುದಿಲ್ಲ. ಪಟಾಲಮ್ಮ ದೇವಸ್ಥಾನ ಎಂಬಿತ್ಯಾದಿಯಾಗಿ ಸಾಕಷ್ಟು ದೇವಸ್ಥಾನಗಳು ಬರುತ್ತವೆ. ಆದರೆ ಪಿರಿಯ ಪಟಾಲಮ್ಮ ದೇವಸ್ಥಾನ ಎಂದು ಸರ್ಚ್ ಮಾಡಿದರೆ ನಮಗೆ ನೇರವಾಗಿ ಪಿರಿಯ ಪಟ್ಟಣದಮ್ಮ ದೇವಸ್ಥಾನ ಅಥವಾ ಮಸಣಿಕಮ್ಮ ದೇವಸ್ಥಾನ ಎಂಬಿತ್ಯಾದಿಯಾಗಿ ಸರ್ಚ್ ಆಗಿ ಬರುತ್ತಿರುತ್ತದೆ. ನೋಡು ಕ್ಷೇತ್ರದ ಭಕ್ತಾದಿಗಳೇ, ಹಾಗೂ ಈ ವಿಡಿಯೋ ಮತ್ತು ಆಡಿಯೋವನ್ನು ಕೇಳಿಸಿಕೊಳ್ತಿರುವ ಭಕ್ತಾದಿಗಳೇ, ನಾನು ಈ ಒಂದು ಐತಿಹಾಸಿಕ ವಿಚಾರವನ್ನು ಹೇಳುತ್ತಿದ್ದಾಗ ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನದಲ್ಲಿ ಅಮ್ಮನವರ ಆದೇಶದಂತೆ ಈ ಕ್ಷೇತ್ರದ ಅನಾದಿ ಕಾಲದ ಸೇವಾ ಭಕ್ತಾದಿಯ ಒಂದು ಕೂಗಿನ ಚಿಹ್ನೆ ಪ್ರಸ್ತುತ ನೀವು ಈ ವಿಡಿಯೋ ಆಡಿಯೋ ಚಿತ್ರೀಕರಣದಲ್ಲಿ ಕೇಳಿಸಿಕೊಂಡಿರುತ್ತೀರಿ. ಅಂದು ನಾನು ಅಮ್ಮನವರ ಆಶೀರ್ವಾದವನ್ನು ಪಡೆದು ಬಹಳ ಭಯದಿಂದ ಈ ಸ್ಥಳಕ್ಕೆ ಬಂದು ಶುಕ್ರವಾರದ ಪೂಜಾ ದಿನದಂದು ಶ್ರೀ ಪಿರಿಯ ಪಟ್ಟಣದಮ್ಮ ಸನ್ನಿಧಿ ಎಂದು ಈ ಮೂಲ ದೇವಸ್ಥಾನಕ್ಕೆ ನಾಮಫಲಕವನ್ನು ಅಳವಡಿಸುತ್ತೇನೆ. ಸುಮಾರು 2 ರಿಂದ 3 ತಿಂಗಳ ಕಾಲ ನಾನು ಬಹಳ ಭಯಭೀತನಾಗಿ ಹೇಗೆ ನಮ್ಮ ಹಿರಿಯರು ಸಂಬೋಧಿಸುತ್ತಾ ಬಂದಿದ್ದಂತಹ ಪಿರಿಯ ಪಟಾಲಮ್ಮ ಅಥವಾ ಪಟಾಲಮ್ಮ ದೇವಸ್ಥಾನ ಎಂಬ ನಾಮಫಲಕದ ಬದಲಾಗಿ ಶ್ರೀ ಪಿರಿಯ ಪಟ್ಟಣದಮ್ಮ ಸನ್ನಿಧಿ ಎಂದು ಬದಲಾಯಿಸಿರುತ್ತೇನೆ. ಸಾಕಷ್ಟು ಜನರು ನನಗೆ ಕೇಳುತ್ತಾರೆ, ಈ ಕ್ಷೇತ್ರದಲ್ಲಿ ನೇರವಾಗಿ ಕೆಲವರು ಬಂದು ಹೇಗೆ ನೀನು ಈ ಪಿರಿಯ ಪಟ್ಟಣದಮ್ಮ ಸನ್ನಿಧಿ ಎಂದು ಬದಲಾಯಿಸಿದ್ದೀಯಾ ಎಂದು ಸಾಕಷ್ಟು ಪ್ರಶ್ನೆಗಳನ್ನು ಮಾಡುತ್ತಾರೆ. ನಾನು ಅವರಿಗೆಲ್ಲರಿಗೂ ಸಹ ವಿನಮ್ರತೆಯಿಂದ ತಿಳಿಸುತ್ತೇನೆ, ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಪರಿಶೀಲಿಸಿ. ನಾನು ಸಾಕಷ್ಟು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಸಾಕಷ್ಟು ಜನರನ್ನು ವಿಚಾರಿಸಿ ಕೇಳಿರುತ್ತೇನೆ. ಎಲ್ಲಿಯೂ ಸಹ ಪಿರಿಯ ಪಟಾಲಮ್ಮ ದೇವಸ್ಥಾನ ಎಂದು ಸರ್ಚ್ ಮಾಡಿದಲ್ಲಿ ಪಿರಿಯ ಪಟ್ಟಣದಮ್ಮ ಅಥವಾ ಮಸಣಿಕಮ್ಮ ಎಂದು ಮೈಸೂರು ಜಿಲ್ಲೆಯ ಪಿರಿಯ ಪಟ್ಟಣದಮ್ಮ ದೇವಸ್ಥಾನ ಸರ್ಚ್ ಆಗಿ ಬರುತ್ತದೆ. ಅಥವಾ ಪಟಾಲಮ್ಮ ದೇವಸ್ಥಾನ ಎಂದರೆ ಬೆಂಗಳೂರಿನಲ್ಲಿರುವಂತಹ ಸಾಕಷ್ಟು ಪಟಾಲಮ್ಮನ ದೇವಸ್ಥಾನಗಳು ಬರುತ್ತವೆ. ಆದ್ದರಿಂದ ನಾವು ಅನಾದಿ ಕಾಲದಿಂದ ಪಟಾಲಮ್ಮ ದೇವಸ್ಥಾನ ಎಂದು ಕರೆಯದೆ ಸದಾಕಾಲವು ಪಿರಿಯ ಪಟಾಲಮ್ಮ ದೇವಸ್ಥಾನ ಎಂದು ಕರೆಯುತ್ತಿರುವುದರಿಂದ ಅದು ಮಾತಿನಿಂದ ಮಾತಿಗೆ ಸಂತತಿಯಿಂದ ಸಂತತಿಗೆ ಪಿರಿಯ ಪಟ್ಟಣದಮ್ಮ ಎಂಬ ನಾಮಬಲದ ಬದಲಾಗಿ ಆಡು ಭಾಷೆಯಲ್ಲಿ ಅನಕ್ಷರಸ್ಥ ಹಾಗೂ ಕೆಲವೊಂದು ಜ್ಞಾನಾರ್ಜನೆಯ ಕೊರತೆಯಿಂದಾಗಿ ಪಿರಿಯ ಪಟಾಲಮ್ಮ ಎಂದೇ ಬರೆದಿರುತ್ತದೆ. ಪ್ರಸ್ತುತ ಈಗ ನಮ್ಮ ಹಿರಿಯರು ಹಾಗೂ ಈ ಕ್ಷೇತ್ರದ ಭಕ್ತಾದಿಗಳ ಸಂಘಟನಾ ಕುಟುಂಬದವರು ತಿಳಿಸಿದ ಹಾಗೆ ಪಿರಿಯ ಪಟ್ಟಣದಮ್ಮ ಸನ್ನಿಧಿ ಎಂದು ನಾಮಫಲಕವನ್ನು ಅಳವಡಿಸಿ ಸುಮಾರು 6 ತಿಂಗಳ ಕಾಲ ಬಹಳ ಶ್ರದ್ಧಾ ಭಕ್ತಿಯಿಂದ ನೋಡುತ್ತಾ ಯೋಚಿಸುತ್ತಾ ಚಿಂತಿಸುತ್ತಾ ಬಂದಿರುತ್ತೇನೆ. ಯಾವುದೇ ರೀತಿಯ ಬದಲಾವಣೆಗಳು ಹಾಗೂ ಯಾವುದೇ ರೀತಿಯ ಘಟನೆಗಳು ಜರುಗದ ಕಾರಣ ತದನಂತರ ಮುಂದಿನ ಈ ಕ್ಷೇತ್ರದ ಭವಿಷ್ಯದ ಹಿತದೃಷ್ಟಿಯಿಂದ ನಮ್ಮ ಹಿರಿಯರು ತಿಳಿಸಿದ ಹಾಗೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಎಂಬ ನಾಣ್ಣುಡಿಯಂತೆ ಪಿರಿಯ ಪಟ್ಟಣದಮ್ಮ ದೇವಸ್ಥಾನ ಶ್ರೀ ಪಿಪಿಡಿ ಕ್ಷೇತ್ರ ಎಂದೇ ಮುಂದಿನ ದಿನಗಳಲ್ಲಿ ನಾಮಫಲಕವನ್ನು ಬದಲಾಯಿಸೋಣ ಎಂದು ತೀರ್ಮಾನಿಸುತ್ತೇನೆ. ಪ್ರಸ್ತುತ ಈ 70ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ 20 ಬಾರಿ ಪಾದಯಾತ್ರೆಯನ್ನು ಮಾಡುತ್ತಾ 21ನೇ ಬಾರಿ ಈ ವಿಡಿಯೋ ಚಿತ್ರೀಕರಣವನ್ನು ಮಾಡುತ್ತಾ ಶ್ರೀ ಪಟಾಲಮ್ಮ ದೇವಸ್ಥಾನ ಶ್ರೀ ಪಿರಿಯ ಪಟ್ಟಣದಮ್ಮ ದೇವಸ್ಥಾನ ಶ್ರೀ ಪಿರಿಯ ಪಟಾಲಮ್ಮ ದೇವಸ್ಥಾನ ಎಂಬಿತ್ಯಾದಿಯಾಗಿ ಕರೆಯುತ್ತಂತಹ ಈ ಕ್ಷೇತ್ರಕ್ಕೆ ಪ್ರಾಥಮಿಕವಾಗಿ ಶ್ರೀ ಪಿರಿಯ ಪಟ್ಟಣದಮ್ಮ ಸನ್ನಿಧಿ ಎಂಬ ನಾಮಫಲಕವನ್ನು ಅಳವಡಿಸುವ ಮೂಲಕ ನಮ್ಮ ಅಣ್ಣನವರು ತಿಳಿಸಿದಂತೆ ಇತಿಹಾಸಕ್ಕೆ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಬರದ ಹಾಗೆ ನಡೆದುಕೊಂಡು ಈ ಪ್ರಸ್ತುತ ನಾಮಫಲಕವನ್ನು ಅಳವಡಿಸಿರುತ್ತೇವೆ. ಎಂದಿನಂತೆ 21 ಬಾರಿ ಗಂಡಾನಾದ.
ಧನ್ಯೋಸ್ಮಿ ಮಾತಾ ಧನ್ಯೋಸ್ಮಿ.